ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಪ್ರಮುಖ ಆರೋಪಿಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನವೀನ್ ಗೌಡ ಮತ್ತು ಚೇತನ್ ಗೌಡ ಎಂಬ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪೆನ್ ಡ್ರೈವ್ ವೈರಲ್ ಪ್ರಕರಣದ ಆರೋಪಿಗಳಿವರು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಚೇತನ್ ಗೌಡ ಹಾಗೆ ನವೀನ್ ಗೌಡ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಸದ್ಯ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ ಡ್ರೈವರ್ ಶ್ಯಾಮ್ ಸುಂದರ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆರೋಪಿಗಳಿಗೆ ಸೇರಿದಂತಹ ಬ್ರೆಜಾ ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. 4 ಜನ ಪ್ರಮುಖ ಆರೋಪಿಗಳು ನವೀನ್ ಗೌಡ, ಕಾರ್ತಿಕ್ ಗೌಡ, ಪುಟ್ಟರಾಜು ಹಾಗೆ ಚೇತನ್ ಗೌಡ 4 ಜನ ಪ್ರಮುಖ ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಆ ವಿಚಾರಣೆಗಾಗಿ ಚೇತನ್ ಗೌಡ ಹಾಗೆ ನವೀನ್ ಗೌಡ ಕೋರ್ಟ್ಗೆ ಹಾಜರಾಗಿರ್ತಾರೆ. ಆದರೆ ವಿಚಾರಣೆಯನ್ನ ಜೂನ್ 3ನೇ ತಾರೀಕು ಕೋರ್ಟ್ ಮುಂದೂಡಿಕೆ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಪೆನ್ ಡ್ರೈವ್ ವೈರಲ್ ಪ್ರಕರಣದ ಪ್ರಮುಖ ಆರೋಪಿಗಳಿರು ನವೀನ್ ಗೌಡ, ಚೇತನ್ ಗೌಡ ಅವರಿಬ್ಬರನ್ನ ವಶಕ್ಕೆ ಪಡೆಯುತ್ತಾರೆ. ಹಾಗೆ ಆರೋಪಿಗಳಿಗೆ ಸೇರಿದಂತಹ ಬ್ರೆಜಾ ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರೆಸ್ಟ್ ಆಗಿರೋದು ಚೇತನ್ ಹಾಗೆ ಲಿಖಿತ್ ಎಂಬ ಇಬ್ಬರು ಆರೋಪಿಗಳು ಮಾತ್ರ. ಪ್ರಮುಖ ಆರೋಪಿಗಳನ್ನ ಇನ್ನೂ ವಶಕ್ಕೆ ಪಡೆದಿಲ್ಲ, ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಇವತ್ತು ವಿಚಾರಣೆಗೆ ಬಂದಾಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಅಂಕಿತಾ ತಮ್ಗೆ? ವಿದ್ಯಾ, ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಪೆನ್ ಡ್ರೈವ್ ಎಲ್ಲಿ ವೈರಲ್ ಆಯ್ತು, ಹೇಗ್ ವೈರಲ್ ಆಯ್ತು, ವೈರಲ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ಯಾಂಗ್ ಅನ್ನ ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈಗ ತಲೆಮರೆಸಿಕೊಂಡಿರುವಂತಹ ಗ್ಯಾಂಗ್ ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಾದ ಬಳಿಕ ನೇರವಾಗಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಅವರನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಡ್ರೈವರ್ ಶ್ಯಾಮ್ ಸುಂದರ್ ಅಂದ್ರೆ ಅವರು ಬ್ರಿಜಾ ಕಾರಿನಲ್ಲಿ ಬಂದಿರ್ತಾರೆ. ಡ್ರೈವರ್ ಶ್ಯಾಮ್ ಸುಂದರ್ ಜೊತೆಗೆ ಆರೋಪಿಗಳಾದಂತಹ ನವೀನ್ ಗೌಡ ಹಾಗೆ ಚೇತನ್ ಗೌಡ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡ ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ಎಲ್ಲಿ ಕರ್ಕೊಂಡು ಹೋಗ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಅಧಿಕಾರಿಗಳು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಮೊದಲು ಮೆಡಿಕಲ್ ಚೆಕ್ಅಪ್ ಮಾಡ್ಬೇಕಾಗತ್ತೆ. ಹಾಗಾಗಿ ಆರೋಪಿಗಳನ್ನ ಅಧಿಕಾರಿಗಳು ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಹೋದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಎಕ್ಸಾಕ್ಟ್ ಮಾಹಿತಿ ಸಿಗ್ತಾ ಇಲ್ಲ. ಒಟ್ನಲ್ಲಿ ಏನು ಅಂತಂದ್ರೆ ಆರೋಪಿಗಳನ್ನ ಕರ್ಕೊಂಡು ಬರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಸದ್ಯ ಅಧಿಕಾರಿಗಳ ಒಂದು ಭದ್ರತೆಯಲ್ಲಿ ಈಗ ಆರೋಪಿಗಳನ್ನ ಕಚೇರಿಯಿಂದ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ವಿದ್ಯಾ, ಅಂಕಿತಾ, ಬ್ರೆಜಾ ಕಾರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕಾರ್ ಚಾಲಕ ಶ್ಯಾಮ್ ಸುಂದರ್ನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈಗ ಇವರಿಬ್ಬರನ್ನ ಏನು ವಶಕ್ಕೆ ಪಡೆಯಲಾಗಿದೆ, ಮುಂದಿನ ತನಿಖೆಯ ಗತಿ ಹಾಗಾದ್ರೆ ಯಾವ ರೀತಿ ಸಾಗಬಹುದು ಅಂತ ಹೇಳಿ, ಯಾಕಂದ್ರೆ ಮತ್ತು ಇಬ್ರು ಪ್ರಮುಖ ಆರೋಪಿಗಳು ಬಾಕಿ ಆಗ್ತಾರೆ, ಕಾರ್ತಿಕ್ ಗೌಡ ಹಾಗೆ ಪುಟ್ಟರಾಜು. ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂಕಿತಾ? ಎಸ್ ವಿದ್ಯಾ, ಈ ಆರೋಪಿಗಳೇನು ಇವರು ತಲೆ ಮೆರೆಸ್ಕೊಂಡಿದ್ರು. ಎಸ್ಐಟಿ ಅಧಿಕಾರಿಗಳಿಗೆ ಬೇಕಾಗಿದ್ದಂತಹ ಆರೋಪಿಗಳು ಇವರು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಹಾಗಾಗಿ ಪೆನ್ ಡ್ರೈವ್ ಅನ್ನ ಯಾವ ರೀತಿಯಾಗಿ ಇವರು ಹಂಚಿಕೆಯನ್ನ ಮಾಡಿದ್ರು, ಇವ್ರಿಗೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಅವಶ್ಯಕತೆ ಅಧಿಕಾರಿಗಳಿಗೆ ಇದೆ. ಹಾಗಾಗಿ ಅಧಿಕಾರಿಗಳು ಕೂಡ ಆರೋಪಿಗಳನ್ನ ಹುಡುಕಾಟ ನಡೆಸ್ತಾ ಇದ್ರು. ಇನ್ನುಳಿದ ಆರೋಪಿಗಳು ಪ್ರಮುಖವಾಗಿ ನೀವು ಹೇಳ್ದ ಹಾಗೆ ಡ್ರೈವರ್ ಆಗಿರ್ಬೋದು ಅಥವಾ ಇನ್ನುಳಿದ ಆರೋಪಿಗಳಾಗಿರ್ಬೋದು ಅವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಆರೋಪಿಗಳನ್ನೇನು ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಮೆಡಿಕಲ್ ಚೆಕ್ಅಪ್ ಮುಗಿಸಿ ಬಳಿಕ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡಿತಾರೆ. ಕಸ್ಟಡಿಗೆ ಪಡೆದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಪೆನ್ ಡ್ರೈವ್ ಇವ್ರಿಗೆ ಎಲ್ಲಿ ಸಿಕ್ತು, ಯಾರ್ಯಾರಿಗೆ ಹಂಚಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗತ್ತೆ. ಹಾಗಾಗಿ ಅವೆಲ್ಲವ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಇನ್ನುಳಿದಂತೆ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳ ಜೊತೆ ಇವರೇನಾದ್ರೂ ಸಂಪರ್ಕದಲ್ಲಿ ಇದ್ದಾರಾ ಅಥವಾ ಅವರ ಬಗ್ಗೆ ಏನಾದ್ರೂ ಇವರಿಗೆ ಗೊತ್ತಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪೆನ್ ಡ್ರೈವ್ ಹಂಚಿಕೆ ಆದ ಬಳಿಕ ಇವರು ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಇಷ್ಟು ದಿನ ಎಸ್ಐಟಿ ಅಧಿಕಾರಿಗಳಿಂದ ತಲೆಮೆರೆಸಿಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ
ವಿಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದ್ದು ಕಳೆದ ಏಪ್ರಿಲ್ 23ನೇ ತಾರೀಕು. ಅಂದ್ರೆ ಪ್ರಜ್ವಲ್ ರೇವಣ್ಣ ಹಾಗೆ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಪ್ರಕರಣಗಳು ದಾಖಲಾಗೋದಕ್ಕೂ ಮೊದಲು ಏಪ್ರಿಲ್ 23ನೇ ತಾರೀಕೆ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿರುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮ ಆಗಿರೋದಿಲ್ಲ. ಯಾವಾಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಅತ್ಯಾಚಾರ ಪ್ರಕರಣ ಸದ್ದು ಮಾಡೋದಕ್ಕೆ ಶುರುವಾಯಿತು, ವಿಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಯಾಕೆ ದೂರು ಕೊಟ್ಟರು ಕ್ರಮ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಏಳುತ್ತೆ. ಅದಾದಂತಹ ನಂತರದಲ್ಲಿ ಪ್ರಕರಣದ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ಅರೆಸ್ಟ್ ಮಾಡಿದ್ದು ನೀವು ಗಮನಿಸ್ತಾ ಇದ್ದೀರಿ, ಆರೋಪಿ ಚೇತನ್ ಹಾಗೆ ಲಿಖಿತ್. ಇವರಿಬ್ರು ಕೂಡ ಪ್ರೀತಮ್ ಗೌಡ, ಮಾಜಿ ಶಾಸಕ, ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಸಹಚರರು ಅಥವಾ ಅವರ ಬೆಂಬಲಿಗರು ಅನ್ನುವಂತಹ ಮಾತಿದೆ. ಅವರಿಬ್ಬರನ್ನ ವಶಕ್ಕೆ ಪಡೆಯಲಾಗುತ್ತೆ. ಅವರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವರಿಬ್ಬರ ಪಾತ್ರ ಇಲ್ಲ. ಈ ಚೇತನ್ ಬೇರೆ, ದೂರು ಕೊಟ್ಟಿದ್ರಲ್ಲ JDS ನ ಏಜೆಂಟ್ಗಳು ಏನ್ ದೂರು ಕೊಟ್ಟಿದ್ರು ಪೂರ್ಣಚಂದ್ರ ತೇಜಸ್ವಿ, ಆ ದೂರಿನಲ್ಲಿರೋ ಚೇತನ್ ಗೌಡ ಬೇರೆ ಅನ್ನುವಂಥ ಮಾತನ್ನ ಆವತ್ತೇ ಪ್ರೀತಮ್ ಗೌಡ ಹೇಳಿದ್ರು. ಈಗ ನೀವು ಗಮನಿಸ್ತಾ ಇರುವಂತಹ ಆರೋಪಿ ಚೇತನ್ ಗೌಡ, ಆ ಫೋಟೋ ಏನ್ ಗಮನಿಸ್ತಾ ಇದ್ದೀರಿ, ಚೇತನ್ ಗೌಡ. ಮತ್ತೊಂದ್ ಕಡೆ ನವೀನ್ ಗೌಡ, ಕಾಂಗ್ರೆಸ್ನ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಂತಹ ಓರ್ವ ಯುವಕ, ಫೇಸ್ಬುಕ್ ನಲ್ಲಿ ವಿಡಿಯೋ ಬಗ್ಗೆ ಪೋಸ್ಟ್ ಮಾಡಿದ್ದಂತಹ ಯುವಕ. ಈಗ ಇವರಿಬ್ರು ಕೂಡ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿರ್ತಾರೆ ಕೋರ್ಟ್ಗೆ. ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಆಕ್ಷೇಪಣೆ ಸಲ್ಲಿಸೋಕೆ ಸಮಯವನ್ನ ಕೇಳಿದಂತಹ ಕಾರಣಕ್ಕಾಗಿ ಅದನ್ನ ಜೂನ್ 3ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಲಾಗುತ್ತೆ, ಮುಂದೂಡಿಕೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾದಂತಹ ನವೀನ್ ಗೌಡ ಹಾಗೆ ಚೇತನ್ ಗೌಡ, ಆ ಫೋಟೋ ನೀವೇನ್ ಗಮನಿಸ್ತಾ ಇದ್ದೀರಿ, ಇಬ್ಬರು ಆರೋಪಿಗಳು, ಅವರಿಬ್ಬರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿಗೆ 4 ಜನ ಪ್ರಮುಖ ಆರೋಪಿಗಳಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದ ಹಾಗಾಗಿದೆ. ಇನ್ನು ಇಬ್ರು ಪ್ರಮುಖ ಆರೋಪಿಗಳು, ಒಂದು ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ, ವಿಡಿಯೋನ ಸಂಗ್ರಹ ಮಾಡಿದಂತಹ ಪ್ರಮುಖ ಆರೋಪವನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿ. ಮತ್ತೋರ್ವ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಅವರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಬಟ್ ಅವರು ಇವತ್ತು ಕೋರ್ಟಿಗೆ ಹಾಜರಾಗಿಲ್ಲ. ಅವರಿಬ್ಬರನ್ನ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಸದ್ಯ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.